ಎಲ್ಲರಿಗೂ ನಮಸ್ಕಾರ. ಇವತ್ತು ನೆಲ್ಲಿಕಾಯಿಂದ 2 ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. 1 kg ಆಗುವಷ್ಟು ನೆಲ್ಲಿಕಾಯನ್ನು ತಂದಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಈಗ ಇದನ್ನು ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸಿಕೊಳ್ಬೇಕು. ಹಬೆಯಲ್ಲಿ ಬೇಯಿಸಿಕೊಳ್ಬೇಕು. ಈಗ ಇದನ್ನೊಂದು 10 ರಿಂದ 15 ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗ್ತದೆ. ಬೇಯುವಾಗ ನೆಲ್ಲಿಕಾಯಿ ಸ್ವಲ್ಪ ಒಡೆಯುತ್ತದೆ. ಅಷ್ಟು ಬೇಯಿಸಿಕೊಂಡ್ರೆ ಸಾಕು. ಈಗ ನೆಲ್ಲಿಕಾಯನ್ನು ಬೇಯಿಸಿ ತಂದಿದ್ದೇನೆ. ಈಗ ನೆಲ್ಲಿಕಾಯಿ ಒಡೆದಿದೆ ನೋಡಿ, ಇಷ್ಟಾದರೆ ಸಾಕಾಗ್ತದೆ. ಇದರ ಈಗ ಬೀಜ ತೆಗಿಬೇಕು. ಮೊದಲಿಗೆ ನೆಲ್ಲಿಕಾಯಿಯ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. 4 ನೆಲ್ಲಿಕಾಯಿಯ ಬೀಜವನ್ನು ಬಿಡಿಸಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಬೇಕು. ಈ ಥರ ನಯವಾಗಿ ರುಬ್ಬಬೇಕು. ಬೇಕಿದ್ರೆ ಇದನ್ನು ನೀವು ಸ್ವಲ್ಪ ಗಾಳಿಸಿ ತಗೊಂಡ್ರೂ ಆಗ್ತದೆ, ಇಲ್ಲ ಇದ್ರೆ ಹಾಗೆ ಬೇಕಿದ್ರೂ ಮಿಕ್ಸ್ ಮಾಡ್ಕೊಳ್ಬೋದು. ಒಂದು ಪಾತ್ರೆಯಲ್ಲಿ 4 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಜ್ಯೂಸ್ ಬೇಕು ನೋಡಿ ಅಷ್ಟು ನೀವು ನೀರು ತಗೊಳ್ಬೇಕಾಗ್ತದೆ. ನಾನಿಲ್ಲಿ 4 ಕಪ್ ಆಗುವಷ್ಟು ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 1 ತುಂಡು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಬೆಲ್ಲ 1/4 kg ಆಗುವಷ್ಟು ಉಂಟು, 250 ಗ್ರಾಮ್ ಇದೆ. ಈಗ ಇದನ್ನು ಒಲೆ ಮೇಲಿಟ್ಟು ಕುದಿಸಿಕೊಳ್ಬೇಕು. ಈಗ ಚೆನ್ನಾಗಿ ಕುದೀತಾ ಉಂಟು ನೋಡಿ, ಪಾಕ ಎಲ್ಲ ಬರೋದು ಬೇಡ, ಬೆಲ್ಲ ಕರಗಿದ್ರೆ ಸಾಕಾಗ್ತದೆ. ಈಗ ನೀವು ರುಬ್ಬಿದ ನೆಲ್ಲಿಕಾಯಿ ಪೇಸ್ಟನ್ನು ಹಾಕ್ಕೊಂಡು ಬೇಕಿದ್ರೂ ಕುದಿಸಿಕೊಳ್ಬೋದು. ನಾನು ಅದನ್ನು ಕುದಿಸಿಕೊಳ್ತಾ ಇಲ್ಲ. ಕುದಿಸಿದಂತಹ ಬೆಲ್ಲದ ನೀರನ್ನು ಒಂದು ಪಾತ್ರೆಯಲ್ಲಿ ಗಾಳಿಸಿಕೊಳ್ಬೇಕು. ಬೆಲ್ಲದಲ್ಲಿ ಕಸ ಎಲ್ಲ ಇರ್ತದೆ, ಅದಕ್ಕಾಗಿ ಸ್ವಲ್ಪ ಗಾಳಿಸಿಕೊಂಡ್ರೆ ಒಳ್ಳೆಯದು ನೋಡಿ. ನೀವು ಬೆಲ್ಲದ ಬದಲು ಸಕ್ಕರೆ ಬೇಕಿದ್ರೂ ಹಾಕ್ಕೊಳ್ಬೋದು. ನೀರಿಗೆ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಈ ರುಬ್ಬಿದ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಹಾಗೆ ಜ್ಯೂಸ್ ಮಾಡಿ ಕೂಡ ಕುಡಿಬೋದು. ಈಗ ನಾನು ಗಾಳಿಸಿಕೊಂಡಿದ್ದೇನೆ. ಈಗ ಇದಕ್ಕೆ ರುಬ್ಬಿದ ನೆಲ್ಲಿಕಾಯಿ ಪೇಸ್ಟನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನಾನೀಗ ನೆಲ್ಲಿಕಾಯಿ ಪೇಸ್ಟನ್ನು ಸ್ವಲ್ಪ ಗಾಳಿಸಿ ತಗೊಳ್ತಾ ಇದ್ದೇನೆ. ನಯವಾಗಿ ರುಬ್ಬಿದ್ದಿದ್ರೆ ಗಾಳಿಸುವ ಅಗತ್ಯ ಇಲ್ಲ, ಮತ್ತು ಬೇಕಿದ್ರೆ ಗಾಳಿಸಿಕೊಳ್ಬೋದು. ಮನೆಯಲ್ಲಿ ಸಣ್ಣ ಮಕ್ಕಳೆಲ್ಲ ಇದ್ದರೆ ಅವರಿಗೆ ಜ್ಯೂಸ್ ಕೊಡೋದಿದ್ರೆ ಸ್ವಲ್ಪ ಗಾಳಿಸಿಕೊಂಡು ತಗೊಳ್ಳೋದು ಒಳ್ಳೆಯದು. ಅಂದರೆ ನೆಲ್ಲಿಕಾಯಿಯ ಸಣ್ಣ ಸಣ್ಣ ತುಂಡು ಎಲ್ಲ ಉಳಿದಿದ್ರೆ ಕುಡಿಯುವಾಗ ಗಂಟಲಿಗೆ ಸಿಗ್ಬೋದು ನೋಡಿ, ಅದಕ್ಕಾಗಿ ಸ್ವಲ್ಪ ಗಾಳಿಸಿಕೊಂಡ್ರೆ ಒಳ್ಳೆಯದು. ಈಗ ಗಾಳಿಸಿಕೊಂಡಂತಹ ಜ್ಯೂಸ್ನಲ್ಲಿ ಕುದಿಸಿದ ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿ ನೋಡ್ಕೊಳ್ಬೇಕು. ಸಿಹಿ ಕಡಿಮೆ ಆಗಿದ್ರೆ ಮತ್ತೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ 1 ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಬೇಕು. ಉಪ್ಪು 1 ಚಿಟಿಕೆ ಹಾಕಿದರೆ ಸಾಕಾಗ್ತದೆ. ಕಾಳು ಮೆಣಸಿನ ಪುಡಿ 1 ಚಮಚ ಹಾಕ್ಕೊಳ್ಬೋದು. ಕಾಳು ಮೆಣಸನ್ನು ಸ್ವಲ್ಪ ಹುರಿದು ಪುಡಿ ಮಾಡಿ ತಗೊಂಡದ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗ್ತದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಜೀರ್ಣ ಶಕ್ತಿ ಸುಧಾರಿಸ್ತದೆ, ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ, ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬರ್ತದೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಈ ಜ್ಯೂಸನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಶೀತ ನೆಗಡಿ ಎಲ್ಲ ಆಗೋದಿಲ್ಲ. ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಿಂದ ದೂರ ಇಡ್ತದೆ, ಮತ್ತು ತುಂಬಾನೇ ಬೆನಿಫಿಟ್ ಇದೆ. ಈಗ ರುಚಿಯಾದ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ. ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಾಗ ಸ್ವಲ್ಪ ಉಗುರು ಬಿಸಿ ಇರೋ ನೆಲ್ಲಿಕಾಯಿ ಜ್ಯೂಸನ್ನೇ ಮಾಡಿ ಕುಡಿದ್ರೆ ಒಳ್ಳೆಯದು. ಈಗ ಇದರದ್ದು ಉಳಿದ ನೆಲ್ಲಿಕಾಯಿಯದ್ದು ಕ್ಯಾಂಡಿ ಮಾಡಿಕೊಳ್ಳುವ. ನಾನಿಲ್ಲಿ ಬೀಜವನ್ನು ಬಿಡಿಸಿ ತಗೊಂಡಿದ್ದೇನೆ ನೋಡಿ. ಈಗ ಈ ಬೀಜ ಬಿಡಿಸಿದ ನೆಲ್ಲಿಕಾಯಿಯನ್ನು ಒಂದು ಪಾತ್ರೆಯೊಳಗೆ ಹಾಕ್ಕೊಳ್ಬೇಕು. ಹಾಗೆ ಅದು ಮುಚ್ಚುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನೀವು ಕಲ್ಲು ಸಕ್ಕರೆ ಪುಡಿ ಬೇಕಿದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆ ಹಾಕಿ ನೆಲ್ಲಿಕಾಯಿ ಕ್ಯಾಂಡಿ ಮಾಡ್ಕೊಳ್ತಾ ಇದ್ದೇನೆ. ಕಲ್ಲು ಸಕ್ಕರೆ ಬೇಕಿದ್ರೂ ಹಾಕ್ಕೊಳ್ಬೋದು, ಬೆಲ್ಲ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಇದು ಎಷ್ಟು ಮುಚ್ಚಲಿಕ್ಕೆ ಎಷ್ಟು ಸಕ್ಕರೆ ಬೇಕು ನೋಡಿ ಅಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಜಾಸ್ತಿ ಸಿಹಿ ಮಾಡೋದಿದ್ರೆ 1 kg ನೆಲ್ಲಿಕಾಯಿಗೆ 1 kg ಸಕ್ಕರೆ ಹಾಕ್ಕೊಳ್ಬೇಕು. ನಾನಿಲ್ಲಿ 3/4 kg ಆಗುವಷ್ಟು ಸಕ್ಕರೆ ಹಾಕ್ಕೊಂಡದ್ದು. ಜಾಸ್ತಿ ನಾನು ಸಿಹಿ ಮಾಡ್ಕೊಳ್ಳೋದಿಲ್ಲ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು 1 ದಿವಸ ಹಾಗೆ ಬಿಡಬೇಕು ನೋಡಿ. 1 ದಿವಸ ಆದಮೇಲೆ ನೆಲ್ಲಿಕಾಯಿ ಸಕ್ಕರೆ ಎಲ್ಲ ಹೀರಿಕೊಂಡು ನೆಲ್ಲಿಕಾಯಿ ಮೆತ್ತಗಾಗಿರ್ತದೆ. ಸಕ್ಕರೆ ಚೆನ್ನಾಗಿ ಕರಗಿದೆ. ಈಗ ಈ ಸಕ್ಕರೆ ನೀರಿನಿಂದ ನೆಲ್ಲಿಕಾಯಿಯನ್ನು ಬೇರ್ಪಡಿಸಿ ಒಣಗಿಸಬೇಕು. ಈಗ ಇದನ್ನು ಒಂದು ಬಟ್ಟಲೆಯಲ್ಲಿ ಹಾಕ್ಕೊಂಡು 2 ರಿಂದ 3 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದರೆ ನೆಲ್ಲಿಕಾಯಿ ಕ್ಯಾಂಡಿ ರೆಡಿ ಆಗ್ತದೆ. ನಾನೀಗ ಇದನ್ನು ಬಟ್ಟಲೆಯಲ್ಲಿ ಒಣಗಿಸ್ತಾ ಇದ್ದೇನೆ. ಒಂದು ಬಟ್ಟೆಯ ಮೇಲೆ ಬೇಕಿದ್ರೂ ಹಾಕಿ ಒಣಗಿಸಿಕೊಳ್ಬೋದು. ಸರಿಯಾಗಿ ಬಿಸಿಲು ಬಿದ್ದ ಜಾಗದಲ್ಲಿ ಇಟ್ಟರೆ 2 ದಿವಸದಲ್ಲಿ ಒಣಗ್ತದೆ. ಈಗ ಚೆನ್ನಾಗಿ ಒಣಗಿದೆ ನೋಡಿ. ಇದನ್ನೊಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗಾಳಿ ಆಡದ ಡಬ್ಬದಲ್ಲಿ ಹಾಕಿಟ್ರೆ 1 ವರ್ಷದವರೆಗೆ ಇದು ಹಾಳಾಗೋದಿಲ್ಲ. ದಿನ 2 ತುಂಡು ತಿನ್ನಲಿಕ್ಕಾಗ್ತದೆ. ಸ್ಟೋರ್ ಮಾಡೋದ್ರಿಂದ ನಿಮಗೆ ವರ್ಷ ಇಡೀ ಇದನ್ನು ಉಪಯೋಗಿಸ್ಲಿಕ್ಕಾಗ್ತದೆ.
ಈಗ ನೆಲ್ಲಿಕಾಯಿ ಒಣಗಿಸಿ ಆದಮೇಲೆ ಉಳಿದ ಸಕ್ಕರೆ ನೀರು ವೇಸ್ಟ್ ಅಲ್ವಾ ಅಂತ ನೀವು ಅಂದ್ಕೊಳ್ತಿರ್ಬೋದು. ಅದಕ್ಕೊಂದು ಉಪಾಯ ಇದೆ, ತೋರಿಸ್ತೇನೆ ನೋಡಿ. ಈಗ ಸಕ್ಕರೆ ನೀರನ್ನು ನೀವು ಮೊದಲು ಗಾಳಿಸಿಕೊಳ್ಬೇಕು. ಈಗ ನಾನು ಇದನ್ನು ಗಾಳಿಸಿಕೊಂಡಿದ್ದೇನೆ. ಸಕ್ಕರೆ ನೀರಿನಲ್ಲಿ ಕಸ ಎಲ್ಲ ಇರ್ತದೆ, ಅದಕ್ಕೆ ಸ್ವಲ್ಪ ಗಾಳಿಸಿಕೊಂಡ್ರೆ ಒಳ್ಳೆಯದು. ಈಗ ಇದನ್ನು ಕುದಿಲಿಕ್ಕೆ ಇಡಬೇಕು. ಒಂದೆಳೆ ಪಾಕ ಬಂದರೆ ಸಾಕು. ಈಗ ಚೆನ್ನಾಗಿ ಕುದಿದಿದೆ, ಒಂದೆಳೆ ಪಾಕ ಬಂದಿದೆ. ನಾನೀಗ ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ತಣಿದ ಮೇಲೆ ನೋಡಿ ಜಾಮ್ ಥರ ದಪ್ಪಾಗಿರ್ತದೆ. ಈಗ ಇದನ್ನೊಂದು ಡಬ್ಬದಲ್ಲಿ ಹಾಕಿಟ್ರೆ ನೀವು ಜ್ಯೂಸ್ ಥರ ಬೇಕಿದ್ರೂ ಕುಡಿಬಹುದು. 1 ಗ್ಲಾಸ್ ನೀರಿಗೆ 1 ಚಮಚ ಈ ಪಾಕವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಖಾಲಿ ಹೊಟ್ಟೆಗೆ ಕುಡಿಲಿಕ್ಕೂ ಆಗ್ತದೆ. ಅಥವಾ ದೋಸೆ ಚಪಾತಿಗೆಲ್ಲ ಹಚ್ಚಿ ಕೂಡ ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.